ಒಳ್ಳೆ ಬರ್ಜರಿ ನೆರವಿ ಊಟ ನೋಡಿ. ಬಿಸಿ ಬಿಸಿ ಮಟನ್ ಬಿರಿಯಾನಿ ಬರ್ತಾ ಇದೆ, ಬೋನ್ಲೆಸ್ ಫಿಶ್ ಕಬಾಬ್, ಮಟನ್ ಸಾಂಬಾರು ಮತ್ತೆ ಮಟನ್ ಪೀಸ್, ರೋಟಿ ಗೊಜ್ಜು ಜೊತೆ ಇವಾಗ ತಟ್ಟೆ ಇಡ್ಲಿ ಐತೆ, ಚಿಕನ್ ಕಬಾಬು, ಮೊಟ್ಟೆ ಪಲ್ಯ. ಈ ಕಡೆ ಸೈಡ್ ಚಿಕನ್ ಕಬಾಬ್ ಮಾಡ್ತಾವ್ರೆ. ಮಟನ್ ಚಿಕನ್ ಅಲ್ಲಿ ಮುದ್ದೆನೆ ಮೇನ್. ಯೂಟ್ಯೂಬ್ ಇಂದ ಫಸ್ಟ್ ಪೇಮೆಂಟ್ ಬಂದ್ಬಿಟ್ಟು ಯಾರಿಗಾರ ಗಿವ್ ಕೊಡ್ತೀನಿ ಹೆಸರು ಹೇಳ್ಕೊಂಡು. ಮಾವನ್ ಮಗ ನೆರವಿನೇ ಸ್ಯಾಟಿಸ್ಫೈ ಆಯ್ತೀವಿ ನೋಡ್ತಾ ಎಂತ ಕಳ್ಳನ್ ಮಗ ನೋಡಿದ್ರಾಗ. ಗೈಸ್ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಕ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಕೋಬ್ರಾ ಇವತ್ತು ಅವ್ರ ಮಾವನ ಮಗಂದು ನೆರವಿಗೆ ಹೋಗ್ತಾ ಇದೀವಿ. ಬೀಗ್ ಊಟದಲ್ಲಿ ಊಟ ಮಾಡಕ್ ಹೋಗ್ತಾ ಇದೀವಿ. ಕೋಬ್ರಾ ಮನೆಯೆಲ್ಲ ಲಾಕ್ ಹಾಕೋತವನೆ. ಎಷ್ಟು ಗಂಟೆ ಬಂದಿದ್ಯಾ? ಲೇಟ್ ಮಾಡ್ಬಿಟ್ಟ ಗೈಸ್. ಬಂದು ಅರ್ಧ ಗಂಟೆ ಕಾಯ್ದೀನಿ, ಇವಾಗ ರೆಡಿ ಆಯ್ತವನೆ. ಈ ಸಿಂಗಾರ ಮಾಡ್ಕೊಂಡು ಸ್ನಾನನೂ ಮಾಡಿಲ್ಲ, ಮಕ ತೊಳ್ಕೊಳಕ್ ಇಷ್ಟೊತ್ತು ಮಾಡವನೆ. ಸ್ನಾನ ಮಾಡಿದ್ಯಾ ನೀನು? ಪ್ರಾಮಿಸ್ ಮಕ್ಕನು ಮಾಡಿಲ್ಲ. ಇದ್ರಲ್ಲೇ ಕಂಡಿಡ್ದು ಬಿಡ್ತೀನಿ. ಗೈಸ್ ನಾವು ಬೀಗ್ ರೂಟಕ್ಕೆ ಬಂದ್ವಿ. ಕೋಬ್ರಾ ಮತ್ತೆ ನಾನು ಹೋಗ್ಬಿಟ್ಟು ಕಪಲ್ಸ್ಗೆ ವಿಶ್ ಮಾಡ್ಬಿಟ್ಟು ಆಮೇಲೆ ಊಟಕ್ಕೆ ಹೋಗ್ತೀವಿ. ಗೈಸ್ ನಮ್ ಕಡೆ ಎಲ್ಲ ಮದ್ವೆ ಆದ್ಮೇಲೆ ಬೀಗ್ ರೂಟ ಮಾಡೋದು. ಎಲ್ರು ಕಪಲ್ಸ್ಗೆ ಕಮೆಂಟ್ ಅಲ್ಲಿ ವಿಶ್ ಮಾಡ್ಬಿಡಿ. ಕೋಬ್ರಾ ನಿನ್ಗೇನಾಗ್ಬೇಕು ಗಂಡು? ಮಾವನ್ ಮಗ. ಮಾವನ್ ಮಗ. ನೆರವಿ ನಿನ್ಗಿನ್ ದೊಡ್ಡವರು ಚಿಕ್ಕವ್ರ? ನಂಗಿನ್ ದೊಡ್ಡವರು. ಹಿಂದೆ ಹೋಗ್ಕೋಬ್ರ ನೆರವಿ ಬೀಗ್ ರೂಟ. ಹುಡುಗಿನೇ ಸಿಕ್ತಾರ, ಇನ್ನು ಮದ್ವೆ ಆಗ್ಲಿಲ್ಲ. ಇನ್ನು ಲಾಗಲ್ ಹೇಳಿದಲ್ಲ ಏನನ್ ಮಗನೇ ಇಲ್ಲ ನಿಮ್ಮಪ್ಪ ಇಲ್ಲ ನಿಮ್ಮ ಅಜ್ಜಿ ಅಲ್ಲ. ಕೋಬ್ರಾ ನೋಡಿ ಗೈಸ್, ಪಾಪ ಚಿಕ್ಕ ಹುಡುಗಂದು. ಇವನೇ ಹೆವಿ. ನಮ್ ಮೊನ್ನೆ ವಿಡಿಯೋದಲ್ಲಿ ಹೇಳಿಲ್ವಾ ನಮ್ಮ ಅಜ್ಜಿ ರೆಕ್ಸ್ ತರ್ತಾನೆ ಅಂತ. ಅವನೇ ಅವನು. ಏನಂತ? ಅದೇ ವಿಡಿಯೋ ಮಾಡಕ್ ಬಂದಿಲ್ಲ ಅಂದ್ರೆ ಇದ್ ಮಾಡಕ್ ನಮ್ಮ ಮತ್ತೆ ಹೇಳ್ಬೇಕು. ಕೋಬ್ರಾ ಹೆಂಗಿದ್ರು ಇವನೇ ಯೂಟ್ಯೂಬರು, ನಿಮ್ ಜೊತೆನೆ ಮಾಡೋದು. ಮಾಡ್ತೀನಿ ತಗೊಳ. ಹೇಳಿಲ್ವಾ ಅವ್ರೇ ಇವರು. ಕೈಸ್ ಈ ಕಡೆ ಸೈಡ್ ವೆಜ್ ಊಟ ಇದೆ, ಆ ಕಡೆ ಸೈಡ್ ನಾನ್ ವೆಜ್. ಆ ಕಡೆ ಹೋಗೋಣ ಬನ್ನಿ. ಕೋಬ್ರಾ ನಾವು ಬೀಗ್ ರೂಟ್ಗೆ ಪೀಕ್ ಟೈಮ್ ಅಲ್ಲಿ ಬಂದ್ಬಿಟ್ಟಿದೀವ. ಪೀಕ್ ಟೈಮ್ ಅಂದ್ರೆ 8 ಗಂಟೆಗೆ ಬಂದಿದ್ರೆ ಮಾಡಿದ್ದು. ನೀನೇ ಲೇಟ್ ಮಾಡಿ. ನಾನು ರೆಡಿಯಾಗಿ ವೆಜ್ ಊಟ ಫ್ರೀ ಐತೆ, ಕುತ್ಕೊಂಡ್ ತಿಂತ್ಯಾ? ವೆಜ್ ಊಟ ಆಗಲ್ಲ ಬಿಡ್ ನಮ್ಗೆ. ವೆಜ್ ಊಟ ತಿನ್ನೋ ಇವತ್ತು ಒಂದಿನ ಕೋಬ್ರಾ. ಆಗಲ್ಲ ವೆಜ್ ಊಟ ಆಗ್ಬರಲ್ಲ. ನಾವು ಈ ಕಡೆ ಪಂತಿಗೂ ಆಲ್ರೆಡಿ ಎಲ್ಲ ಜನ ಎಲ್ಲ ಕುತ್ಕೊಂಡ್ಬಿಟ್ಟವ್ರೆ. ನಾವು ಆ ಕಡೆ ಸೈಡ್ ಕುತ್ಕೋಬೇಕು ನೆಕ್ಸ್ಟ್ ಪಂತಿಗೆ. ಗೈಸ್ ನಾವ್ ಇವಾಗ ನೆರವಿಲಿ ಊಟಕ್ಕೆ ಬಂದು ಕುತ್ಕೊಂಡ್ವಿ. ಫುಲ್ ರಶ್ ಇತ್ತು. ಮಿಷನ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿ ಸೀಟ್ ಹಿಡಿದು ಕುತ್ಕೊಂಡಿದೀವಿ. ನೋಡಿ ಆ ಕಡೆ ಸೈಡ್ ಸುಮ್ಮನೆ ರಶ್. ತೋರ್ಸ್ಬಿಡ ಹೇಳ್ತೀನಿ. ಏನೋ 3 ಜನ ಸ್ಟಾರ್ಟಿಂಗ್ ಅಲ್ಲಿ 3 ಜನ ಅವ್ರ ಹೇಳೋದೆ ತೋರ್ಸ್ಬಿಡು. ತೋರಿಸ್ದೆ ಹೇಳೋದು. ಅವರು ಜಾಸ್ತಿ ನೋಡ್ತಾ ಇರ್ತಾರೆ ನಮ್ದೆಲ್ಲ ಊರಲ್ಲೆಲ್ಲ ರೇಗಿಸ್ತಾರೆ. ಅಣ್ಣ ಮತ್ತೆ ನಾಚ್ಕೋತವ್ರೆ. ಅದಕ್ಕೆ ಫೋನ್ ಅಡ್ಡ ಕೊಟ್ಬಿಡು ನೋಡಿ. ಏನಂತ ರೇಗಿಸ್ತಾರೆ ಕೋಬ್ರಾ ನಿನ್ನ? ಅಲ್ಲಿ ಹೋದಾಗೆಲ್ಲ ರೇಗಿಸ್ತಾರೆ. ಹೋಟ್ಲತಾವು ಏನೋ ಆತರ ಹೋಗಿ ಎಲ್ಲ ಚೆನ್ನಾಗಿ ಈ ತರ ತಿಂತೀವಿ. ಅವ್ರು ತಿನ್ನೋದು ವಿಡಿಯೋ ಮಾಡಿ ಕಾಮೆಂಟ್ ಕೊಡು. ವಿಡಿಯೋ ಆಗ್ತಿದೆ ಅಲ್ಲಿ ರೆಡ್ ಕಲರ್ ಅಲ್ಲಿ ಬಾರಿ ನಾಚ್ಕೋತವ್ರು. ಅವ್ನು ಹಂಗೆ ಅವನ ಮತ್ತೆ ಮಗ ಆಗ್ಬೇಕು. ಆಲ್ಮೋಸ್ಟ್ ಎಲ್ಲ ನಮ್ಮ ಊರಲ್ಲಿ ಅತ್ತೆ ಮಕ್ಳಿಲ್ವ ನಿಂಗೆ? ಮಗಳಿಲ್ಲ, ಹಾಲ್ ಮದುವೆ ಆಗ್ಬಿಟ್ಟದೆ. ಅತ್ತೆ ಮಗಳಿದ್ರೆ ಇನ್ನು ಲೈಫ್ ಹಾಳು ಮಾಡ್ಬೋದು. ಯಾಕೋ ಈ ತರ ತಿಂದೆ ಗೈಸ್ ನಾವು ಯಾವ್ದೇ ಹೋಟ್ಲಲ್ಲಿ ಹೋಗಿ ಊಟ ಮಾಡಿದ್ರು ನಮ್ ಕಡೆ ಮಾಡುವಂತ ನೆರವಿ ಊಟದ ಟೇಸ್ಟ್ ಎಲ್ಲೂ ಸಿಗಲ್ಲ. ಒಂದು ಸುಮಾರು ಐಟಮ್ಗಳು ಇರುತ್ತೆ. ಗೋಟಿ ಗೊಜ್ಜು, ಮಟನ್, ಚಿಕನ್ ಎಲ್ಲಾನು ಇವಾಗ ತಿರೋಣ. ಏನ್ ಕೋಬ್ರಾ? ಇಲ್ಲಿ ಪಕ್ಕ ಸ್ಯಾಟಿಸ್ಫೈ. ನಾನ್ ಫಸ್ಟ್ ಟೈಮ್ ತಾನೆ ನಿನ್ ಜೊತೆ ನೆರವಿಲಿ ಊಟ ಮಾಡ್ತಿರೋದು. ಮಾಡಿದ್ಯಾ? ನೆರವಿಲಿ ಯಾವ್ದು ಮಾಡಿಲ್ಲ. ಪರ್ವದಲ್ಲಿ ಮಾಡಿದೀವಿ, ನೆರವಿಲ್ ಇದೆ ಫಸ್ಟ್. ನೆರವಿಲ್ ಇದೆ ಫಸ್ಟ್ ಟೈಮ್ ಕೋಬ್ರನ್ ಜೊತೆ ಊಟ ಮಾಡ್ತಿರೋದು. ಎಷ್ಟ್ ತಿಂತ ನೋಡ್ತೀನಿ, ಎಷ್ಟ್ ತಿಂತೀಯ ನೋಡ್ತೀನಿ ಕೋಬ್ರಾ. ನಾರ್ಮಲ್ ಊಟ ತಿಂತೀನಾ? ನೆರವಿಲಿ ಒಂದೊಂದೇ ಐಟಮ್ ಬರ್ತಾ ಇದೆ. ಇಡ್ಲಿ ಮತ್ತೆ ಪಾಯಸ ಹಾಕಿದ್ದಾರೆ. ಇನ್ನು ನಾನ್ ವೆಜ್ ಐಟಮ್ ಬರ್ತಿಲ್ಲ, ಕಡೆಯಿಂದ ಬಡ್ಸ್ಕೊಂಡ್ಬರ್ತಾವ್ರೆ. ನಾನ್ ವೆಜ್ ಐಟಮ್ಸ್ ಬರ್ತಾ ಇದೆ. ಈ ಕಡೆ ಸೈಡ್ ಮುಂದೆ ಹಾಕ್ತಾರೆ ನೋಡಿ, ಗೋಟಿ ಗೊಜ್ಜು, ಬಾಬು ಎಲ್ಲ ಇದೆ. ಇಲ್ಲ ಕೋಬ್ರಾ ಪಾಯಸ ಖಾಲಿ. ನಾನು ಕೊನೆಯಲ್ಲಿ ತಿಂತೀನಿ ಪಾಯಸ. ಇವಾಗ ನಾನ್ ವೆಜ್ ಐಟಮ್ ಬರ್ತಾ ಇದೆ. ಒಂದೊಂದೇ ಐಟಮ್ ಚಿಕನ್ ಕಬಾಬು ಮತ್ತೆ ಮೊಟ್ಟೆ ಪಲ್ಯ ಮತ್ತೆ ಚಿಕನ್ ಕಬಾಬ್. ನೆರವಿಲೇನೆ ತುಂಬಾನೇ ಡಿಫ್ರೆಂಟ್ ಟೇಸ್ಟ್ ಸಖತ್ತಾಗಿರೋದು ಏನಂತಂದ್ರೆ ಗೋಟಿ ಗೊಜ್ಜು ಜೊತೆ ಇವಾಗ ತಟ್ಟೆ ಇಡ್ಲಿ ಐತೆ, ಮಟನ್ ಸಾಂಬಾರು ಮತ್ತೆ ಮಟನ್ ಪೀಸ್. ಏನು ನನಗೂ ಗೊತ್ತಿಲ್ಲ, ಫಿಶ್ ಕಬಾಬ್ ಅನ್ಸುತ್ತೆ. ಫಿಶ್ ಕಬಾಬ್ ಹಾಕೋಬ್ರಾ ಇದು? ಫಿಶ್ ಕಬಾಬ್ ಗೈಸ್, ಬೋನ್ಲೆಸ್ ಫಿಶ್ ಕಬಾಬ್.
ಗೈಸ್ ಒಳ್ಳೆ ಬರ್ಜರಿ ನೆರವಿ ಊಟ ನೋಡಿ ಹೆಂಗೈತೆ. ನೆಕ್ಸ್ಟ್ ಮುದ್ದೆ ಬರುತ್ತೆ ಅನ್ಸುತ್ತಲ್ಲ ಗೊಬ್ಬರ. ತಟ್ಟೆ ಇಡ್ಲಿ ಎಕ್ಸ್ಟ್ರಾ ಐತೆ, ಮುದ್ದೆ ನೆಕ್ಸ್ಟ್ ಬರುತ್ತೆ. ತಟ್ಟೆ ಇಡ್ಲಿ ಜೊತೆ ಮಟನ್ ರುಚಿ ತಿನ್ನೋಣ ಬನ್ನಿ ಗೈಸ್. ನೆಕ್ಸ್ಟ್ ಬಿಸಿ ಬಿಸಿ ಮುದ್ದೆ ತಗೊತಾರ ನೋಡಿ. ಮುದ್ದೆ ಮತ್ತೆ ಸಾಂಬಾರ್. ಗೊಬ್ಬರ ಇಡ್ಲಿ ಎಲ್ಲ ತಿಂದು ಮುಗಿಸ್ತಾ. ನಾನು ಮುದ್ದೆ ಹಾಕ್ಸ್ಕೊಳ್ಳಿಲ್ಲ. ಮುದ್ದೆ ಹಾಕ್ಸ್ಕೊಂಡ್ರೆ ಗೊಬ್ಬರ ನೆರವೇಲಿ ಜಾಸ್ತಿ ಮಟನು ಮತ್ತೆ ಚಿಕನ್ ತಿನ್ನಕ್ಕಾಗಲ್ಲ. ಅದಕ್ಕೆ ಮಟನ್ ಚಿಕನ್ ಅಲ್ಲಿ ಮುದ್ದೆನೆ ಮೇನು. ಅಪರೂಪಕ್ಕೆ ಮುದ್ದೆ ಹಾಕ್ಸ್ಕೊಬಿಟ್ಟು ಎಷ್ಟು ಮಾತಾಡ್ತೀವಿ. ಹೋಟ್ಲಲ್ಲಿ ನೀನು ಅನ್ಲಿಮಿಟೆಡ್ ಹೋದ್ರೆ ಚಿಕನ್ ಅದೇ ಡೈಲಿ ತಿಂತೀಯ, ಹೋಟ್ಲಲ್ಲಿ ಎಲ್ಲಿ ತಿಂತೀಯ ಅನ್ಲಿಮಿಟೆಡ್ ಹೋದಾಗ. ಯಾವುದೇ ಐಟಮ್ ಬೇಕಾದ್ರೆ ಹೋಟ್ಲಲ್ಲಿ ನೆರವಿ ತರ ಬಂದ್ಬಿಡ್ಬೋದು. ಈ ಮಟನ್ ಗೊಜ್ಜು ಮಾತ್ರ ಬರಲ್ಲ ಒಬ್ಬೊಬ್ರ. ನೆರವಿಲ್ ಮಾಡೋ ಮಟನ್ ಗೊಜ್ಜು ಟೇಸ್ಟು ಯಾವ ಹೋಟ್ಲಲ್ಲೂ ಸಿಗಲ್ಲಾಗುತ್ತೆ. ಮಟನ್ ಪೀಸು ಗೈಸ್ ಒಳ್ಳೆ ಎಳೆ ಮಟನ್ ಒಳ್ಳೆ ಸಗರಾಗಿ ಬೆಸೈತೆ. ಇಡ್ಲಿ ಜೊತೆ ಬೆಸ್ಟ್ ಕಾಂಬಿನೇಷನ್. ಮಟನ್ ಸಾಂಬಾರು, ಗೋಟಿ ಗೊಜ್ಜು. ಗೈಸ್ ಇವಾಗ ಕೋಬ್ರಾ ಊರವರು ತಿನ್ನೋದನ್ನ ವಿಡಿಯೋ ಮಾಡ್ತೀವಿ. ಕೋಬ್ರಾ ಗೈಸ್ ಒಂದ್ ಸ್ವಲ್ಪ ಬೇಗ ಹಾಕೋಬಿಟ್ರೆ ಬಾಯಿಗೆ, ಇಲ್ಲಾಂದ್ರೆ ಇನ್ನೊಂದ್ ಸ್ವಲ್ಪ ಇನ್ನೊಂದು ಹೇಳ್ಬೋದಾಯ್ತು ನೋಡಿ. ಬೇಕು ಅಂತಾನೆ ನಮ್ಗೆ ರೇಗಿಸ್ತಾರೆ ನೋಡಿ. ಅವರೇ ದನ ತಿಂತವನೆ, ಓರಿ ತರ ಅವನೇ, ಅದಕ್ಕೆ ಓರಿ ತರನೇ ತಿಂತವನೆ. ಕೈ ಬೇರೆ ಮುಚ್ಕೊಂಡವನೆ. ಅವ್ನು ತಿನ್ಬೇಕಾಯ್ತು. ಟಿವಿ ಎಲ್ಲ ಮುಚ್ಕೊಂಡ್ಬಿಟ್ರು. ಊರ್ಗ್ ಹೋಗ್ಬಿಟ್ಟು ಮುಂದೆ ಕುತ್ಕೊಂಡು ಪಕ್ಕದಲ್ಲಿ ಕುತ್ಕೊಂಡು ನೋಡಿ ವಿಡಿಯೋ ತೋರಿಸ್ಬಿಟ್ಟು. ಅವರೇ ನೋಡ್ತಾರೆ, ಅವ್ರ ನೋಡ್ಕೋಬೇಕಾಗ್ಬಿಟ್ಟಿದೆ. ನೆಕ್ಸ್ಟ್ ಐಟಮ್ ಬಿಸಿ ಬಿಸಿ ಮಟನ್ ಬಿರಿಯಾನಿ ಬರ್ತಾ ಇದೆ ಗೈಸ್. ಒಳ್ಳೆ ಬಿಸಿ ಬಿಸಿ ಮಟನ್ ಬಿರಿಯಾನಿ ಬರ್ತಾ ಇದೆ. ನಾಟಿ ಸ್ಟೈಲ್ ಮಟನ್ ಬಿರಿಯಾನಿ ಗೈಸ್. ಸ್ವಲ್ಪ ಹಾಕಿ. ಮಟನ್ ಬಿರಿಯಾನಿ ಇನ್ನೇನಂದೆ ನಾನು. ಮಟನ್ ಬಿರಿಯಾನಿನೇ. ಚಿಕನ್ ಬಿರಿಯಾನಿ ಅಂತ ಹೇಳ್ಬಿಟ್ರೆ ನೀವು. ನಾನು ಮಟನ್ ಬಿರಿಯಾನಿ ಅಂದಿತ್ತು ಬ್ರಾ. ಮಟನ್ ಬಿರಿಯಾನಿ ಬಂದೈತೆ, ತಿನ್ನೋಣ. ಎಷ್ಟು ಪೀಸ್ ಬೀಳ್ತು ಕೊಬ್ರ? ಒಂದು ಕೊಬ್ರ ಲೆಕ್ಕಿಲ್ಲ ನನಗೆ, 2-3 ಬಿದ್ದೈತೆ. ಟೇಸ್ಟ್ ಮಾತ್ರ ಒಳ್ಳೆ ಅಲ್ಟಿಮೇಟ್ ಆಗೈತೆ. ಫಿಶ್ ಕಬಾಬು ಮತ್ತೆ ಚಿಕನ್ ಕಬಾಬ್ ಟೇಸ್ಟ್ ಸಗಲಾಗೈತೆ. ಫಿಶ್ ಕಬಾಬ್ ಏನೋ ಒಂಥರ ಚೆನ್ನಾಗಿ ಮಾಡೋದಲ್ವಾ, ಬೋನ್ಲೆಸ್ಸು. ಏನಿಲ್ಲ ಗೈಸ್. ನೆರವಿಲಿ ಊಟ ಮಾಡ್ತಿದ್ದಾಗ ತುಂಬಾನೇ ಫಾಸ್ಟ್ ಆಗಿ ತಿಂತಾ ಇರ್ಬೇಕು. ಯಾಕಂದ್ರೆ ಒಂದಾದ್ಮೇಲೆ ಒಂದು ಐಟಮ್ ಬರ್ತಾ ಇರುತ್ತೆ ಪಟ ಅಂತ. ಹೋಗಿ ನನ್ಗೆ ಆ ಸ್ಪೀಸ್ ಚೆನ್ನಾಗೈತೆ. ಬಿರಿಯಾನಿ ರೈಸ್ ಆದ್ಮೇಲೆ ಇವಾಗ ವೈಟ್ ರೈಸ್ ಬರ್ತಾ ಐತೆ, ಅನ್ನ ಸಾರು. ನಂಗೆ ಜಾಸ್ತಿ ಆಯ್ತು, ನಂಗೆ ಸಾಕು. ಚಿಕನ್ ಮಟನ್ ಎಲ್ಲ ಜಾಸ್ತಿ ಆಯ್ತು. ರೈಸ್ ಹಾಕ್ಸ್ಕೊಂಡಿಲ್ಲ. ಒಳ್ಳೆ ಮಾಡಕ್ಕೆ ಏನಾದ್ರು ಟ್ರೈ ಮಾಡ್ತಿದ್ದೆ. ತೋರ್ಸು ಐಸ್ ಕ್ರೀಮ್ ತಿನ್ನೋದು ಹೇಳ್ತೀನಿ. ಏನಾದ್ರು ಐಸ್ ಕ್ರೀಮ್ ತಿನ್ನೋದು ತೋರ್ಸುವ ನಮ್ಮ ಮಾವನ. ಚೆನ್ನಾಗಿ ಆಲೆ ತಿನ್ಬಿಟ್ಟು ಆಲೆ ಐಸ್ ಕ್ರೀಮ್ ಮಡಿತಾವನಲ್ಲಪ್ಪ. ಇನ್ನ ನೋಡ್ರೆ ಆಪೋಸಿಟ್ ಅಲ್ಲಿ ಇನ್ನ ರೈಸ್ ಗೀಸ್ ಇನ್ನ ತಿಂತವ್ರೆ. ನಾಳೆ ಐಸ್ ಕ್ರೀಮ್ ತಿಂತವ್ರೆ. ಹೆಂಗಿರ್ಬೇಡ. ಇವಾಗ ಬಾಳೆಹಣ್ಣು, ಐಸ್ ಕ್ರೀಮು ಮತ್ತೆ ಪಾಯಸ ಮಿಕ್ಕೈತೆ. ಊಟ ಮಾಡು ಆಯ್ತು. ಥ್ಯಾಂಕ್ ಯು. ನೋಡ್ತೀರಾ ಆಯ್ತಾ ವಿಡಿಯೋಸು? ಥ್ಯಾಂಕ್ ಯು. ತಿಂದ ನೋಡು, ನಾವು ತಿನ್ಬೇಕಾದ್ರೆ ಆಡ್ಕೊಳುವ ಅಷ್ಟ್ ತಿಂತೀನಿ ಇಷ್ಟ್ ತಿಂತೀನಿ ಅಂತ. ನೆರವಿನ ಸರಿಯಾಗಿ ತಿಂದ, ಕುತ್ಕೊಂಡು ಸರಿಯಾಗಿ ತಿಂದ. ಆದ್ರೂ 4 ಬೀಡ ಹಾಕೊಂಡವನೆ ಬೈಗೆ. ಮತ್ತೆ ಹೋಗಿ ಬೀಡ ಹುಡ್ತಾವನೆ ನೋಡು. ಓಡೈತವನೆ ಹಂಗಂದಕ್ಕೆ. ಗೌಡ್ರು ಮನೆ ಬೀಗ್ರ ಊಟ ಮಾಡ್ಬೇಕಾದ್ರೆ ಕಿಚನ್ ಹೇಗಿರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ ನೋಡಿ. ಬಿರಿಯಾನಿ ಮತ್ತೆ ಬಡ್ಸಕ್ ಐಟಮ್ಗಳೆಲ್ಲ ಇಲ್ಲಿ ಮುಂದೆ ಇಟ್ಕೊಂಡಿರ್ತಾರೆ ಬಕೆಟ್ ಅಲ್ಲಿ. ಪಂತಿಗೆ ತಗೋಗ್ ಬಡಿಸ್ತಾರೆ. ಒಳಗಡೆ ಕಿಚನ್ ನೋಡ್ಕೊಬರೋಣ. ಇಡ್ಲಿ ತಟ್ಟೆ ಇಡ್ಲಿ ರೆಡಿ ಮಾಡ್ತಾವ್ರ ನೋಡಿ. ಇಲ್ಲೇ ಬಿಸಿ ಇಡ್ಲಿ ಇಲ್ಲೇ ರೆಡಿ ಆಯ್ತಿರೋದು. ಒಳಗಡೆ ಇನ್ನು ಬೇಯಿಸ್ತಾವ್ರೆ. ಏನೇನ್ ಮಾಡ್ತಾರೆ. ಇದು ಫಿಶ್ ಕಬಾಬು. ಬೇಯಿಸ್ತಾವ್ರ ನೋಡಿ ಅಣ್ಣಾರು. ಫಿಶ್ ಕಬಾಬು ಈ ಕಡೆ ಸೈಡ್ ಏನೋ ಇವಾಗ ಕೀಟವ್ರೆ ಅನ್ಸುತ್ತೆ. ಅನ್ನ ಸರ್ವ್ ಮಾಡ್ತಾವ್ರೆ ಗೈಸ್. ಈ ಕಡೆ ಸೈಡ್ ಚಿಕನ್ ಕಬಾಬ್ ಮಾಡ್ತಾವ್ರೆ. ಚಿಕನ್ ಕಬಾಬ್ ರೆಡಿ ಆಗ್ತೈತ್ ನೋಡಿ. ನಾವು ಕೊನೆ ಪಂತಿಲಿ ಕೂತಿದ್ದು. ಆಲ್ಮೋಸ್ಟ್ ಎಲ್ಲ ಇನ್ನು ಲಾಸ್ಟ್ ಪಂತಿ ಅನ್ಸುತ್ತದು. ಪಾತ್ರೆಗಳಲ್ಲಿ ಚಿಕನ್, ಮಟನ್ ಎಲ್ಲ ಇಲ್ಲಿ ಇಟ್ಕೊಂಡವ್ರು ನೋಡಿ, ದೊಡ್ಡ ಪಾತ್ರೆಗಳು. ಗೈಸ್ ನೆರವಿಲಿ ಚೆನ್ನಾಗಿ ತಿನ್ಕೊಂಡು ಊಟನ ಮಾಡ್ಕೊಂಡು ಹೊರಟ್ವಿ. ನನಗಂತೂ ಫುಲ್ ಸ್ಯಾಟಿಸ್ಫ್ಯಾಕ್ಷನ್, ಒಳ್ಳೆ ಟೇಸ್ಟ್. ಗೈಸ್ ಕೋಬ್ರಾ ಸ್ಯಾಟಿಸ್ಫೈ ಅದನ್ನ ಕೇಳೋಣ ಇರಿ. ಕೋಬ್ರಾ ಹೆಂಗಿತ್ತಪ್ಪ? ಚೆನ್ನಾಗಿತ್ತು. ಸ್ಯಾಟಿಸ್ಫ್ಯಾಕ್ಷನ್ ನಮ್ ನೆರವಿಲಿ ಆಗದೆ ಇರುತ್ತಾ? ಸ್ಯಾಟಿಸ್ಫೈ ಅದೇ ಅನ್ಬಿಡು. ನಮ್ಮ ಮಾವನ್ ಮಗನ್ ನೆರವಿನೇ ಸ್ಯಾಟಿಸ್ಫೈ ಆಯ್ತೀವಿ. ನೋಡ್ತಾ ಎಂತ ಕಳ್ಳನ್ ಮಗ ನೋಡಿದ್ರೆ ಗೈಸ್. ಊಟ ಚೆನ್ನಾಗಿತ್ತು. ಜಾಸ್ತಿ ನಾನು ವೈಟ್ ರೈಸ್ ಹಾಕೊಂಡಿಲ್ಲ. ಕೋಬ್ರಾನೇ ವೈಟ್ ರೈಸ್ ಹಾಕೊಳ್ಳಿಲ್ಲ. ಹೆವಿ ಆಗಿ ಹೋಗ್ಬಿಡ್ತು ಊಟ. ನಾನು ಹೊಟ್ಟೆ ನೋಡ್ಕೊಬ್ರ ಇಲ್ಲಿ ಮುಂದಕ್ಕೆ ಬಂದ್ಬಿಟ್ಟೈತೆ. ಬರೋದ ಮಿಕ್ಕಿ ಮೌಸ್ ಹಾಕೋಬ್ರ ನೀನು. ಮಿಕ್ಕಿ ಮೌಸು ಬರೀ ಹಾಲಿವುಡ್ ಡ್ರೆಸ್ಗಳೇ ತಗೊಂಡಿರೋದು ಕೋಬ್ರಾ. ನಾನು ಮತ್ತೆ ಕೋಬ್ರಾ ನೆರವಿಲ್ ಊಟ ಮಾಡ್ಕೊಂಡು
ಇವಾಗ ಇನ್ನೊಂದ್ ಕಡೆ ಹೋಗ್ತಾ ಇದೀವಿ. ಯಶವಂತ್ ಮತ್ತೆ ಶೇಖರ್ ಸಿಕ್ಕಿದ್ರು. ಶೇಖರ್ ಒಳ್ಳೆ ಟಿ ಶರ್ಟ್ ಡ್ರಾಗನ್ ಡಾಗ್ ತಾನೇ ಅದು ನೋಡೋದು ಮೀಟ್ ಆಗೋದು. ಮಂಕಿ ಡಾಗ್ ಅಲ್ಲ, ಶೇಖರ್ ಡಾಗು ಅದು ಬೇರೆ, ಮಂಕಿ. ಇದು ಯಾವ್ದು ಶರ್ಟ್ ಇದು? ಶರ್ಟ್ ಇದು ನಾವು ಆಗ ತಗೊಂಡಿದ್ದು ಶರ್ಟ್, ಒಳ್ಳೆ ಶರ್ಟ್ ಶೇಖರ್. ಇದ್ರಲ್ಲಿ ಲಕ್ ಆಯ್ತು. ಎಷ್ಟು ಹಾ ಎಷ್ಟು ಶರ್ಟ್ ಲಕ್ ಆಯ್ತು ಇದ್ರಲ್ಲಿ ಎಂದೆ. ಲಕ್ ಆಯ್ತಾ? ಹೌದೌದು, ಲಕ್ ಇರ್ತದ ನಿಮ್ಗೆ. ಶೇಖರ್ ಡಮರುಗ ಮತ್ತೆ 2 ಗಂಟೆ ಲೈಟ್ ಇರ್ತಾನೆ ಅವ್ರ ಕಾರಲ್ಲಿ. ನಿದ್ದೆ ಬರಬಾರದು ಅಂತ ಗಂಟೆ ಹಾಕ ಹೌದಾ? ಹೌದು. ಹೋಗ್ ಪಶನ್ ಕೇಳ. ಏನೋ ಬ್ಯಾಕ್ ಅಕೌಂಟಿಗೆ ಇದು ಹಾಕಿದೀವಿ ಸುಮ್ನಿರೋ. ಎಷ್ಟೋ ಬಂತು? ಏನು ಅದೆಲ್ಲ ಈಗ ಇಲ್ಲಿ ಮಾಡ್ಬೇಡ ಕಣೋ, ನಿನ್ ಚಾನಲ್ ಅಲ್ಲಿ ಮಾಡೋಣ. ಏನ್ ಮಾಡ ಬಂದೇ ಅಲ್ವಾ? ಕರೆಕ್ಟ್ ಆಗಿ ಕೇಳೋ, ಅರ್ಥ ಆಗಂಗ್ ಜನಕ್ಕೆ ಫಸ್ಟ್ ಇಂದ ಹೇಳ. ಬೈತಾವ್ ನೋಡವನು. ಶೇಖರ್ ಬೈಬೇಡ. ಒಬ್ರ ಯೂಟ್ಯೂಬ್ ಇಂದ ಎಷ್ಟೋ ಬಂತು ಪೇಮೆಂಟ್? ಯೂಟ್ಯೂಬ್ ಇಂದ ಇನ್ನ ಇಲ್ಲ ಬ್ರೋ. ಬಂದಿಲ್ವಾ? ಯಾಕೆ? ನೀನ್ ಹೊಸಿ ಕೊಟ್ರೆ ಈಗ ಅದೇ ಯೂಟ್ಯೂಬ್ ಅಲ್ಲಿ ಗೊತ್ತು ಅಂತ ಎಲ್ಲರಿಗೂ ಹೇಳ್ತೀನಿ. ನಾನು ಹೊಸಿ ಕೊಟ್ರೆ ಕಡಿಮೆ ಕೊಟ್ರೆ ಬೇಡ ಅಂತ್ಯಾ? ಕಡಿಮೆನೆ ಕೊಡು, ಒಂದ್ 10,000 ಕೊಡು ಸಾಕು. 10,000 ಕೊಡು ಸಾಕು. ಏನ್ ಮಾಡ್ತೀಯ 10,000ದಲ್ಲಿ? ಅನ್ಲಿಮಿಟೆಡ್ ಫುಡ್ 2 ಹೋಟ್ಲಲ್ಲಿ. ಈ ತರ ಯೂಟ್ಯೂಬ್ ಇಂದ ಫಸ್ಟ್ ಪೇಮೆಂಟ್ ಬಂತು ಅಂದ್ಬಿಟ್ಟು ಯಾರಿಗಾರ ಗಿವ್ ಕೊಡ್ತೀನಿ ನಿನ್ ಹೆಸರು ಹೇಳ್ಕೊಂಡು. ಅದು ನಿನ್ನ ಹೆಸರು ಹೇಳಲ್ಲ, ನನ್ ಮನ್ಸಲ್ಲಿ ನಾನು ಹೇಳ್ಕೊತೀನಿ ಶೇಖರ್ ಕೊಟ್ರು ಅಂತ. ಕೊಡ್ತೀನಿ. ಶೇಖರ್ ಕೊಡ್ತಾನ, ಆತರ ವ್ಯಕ್ತಿ ಅವನು, ಯಾವತ್ತೂ ಇಲ್ಲ ಅಂದಿಲ್ಲ. ಅದಕ್ಕೆ ನಾನೇ ಕೊಡ್ತೀನಿ ಅಕೌಂಟ್ ಅಲ್ಲಿ ಹೇಳು. ನಂದೇನ್ ಬ್ರೋ ಯಾವಾಗ ಬರುತ್ತೆ ಒಬ್ರ ನೆಕ್ಸ್ಟ್ ಯಾವಾಗ ಅಮೌಂಟ್? ರೆಸ್ಟ್ ಚಾಲೆಂಜ್ ನಾನು ಶೇಖರ್ ಇದ್ ಮಾಡ್ತಾ ಇದೀವಿ. ಏನು ಫುಡ್ ಚಾಲೆಂಜ್? ಫುಡ್ ನಿನ್ನ ಹತ್ರ ನಮ್ ಬರಲ್ಲ ಗುರು. ಯಾಕೆ ಬ್ರೋ? ಯಾವ್ದಾರ ಒಂದ್ ಚಾನಲ್ ಬಾ ತಿನ್ನೋಣ. ಆಯ್ತು, ವೆಜ್ ತಿನ್ನೋಣ, ನಾನ್ ವೆಜ್ ಬೇಡ. ವೆಜ್ ಅಂದ್ರೆ ನಾನ್ ವೆಜ್ಜಾ? ಓಲ್ ಆಯ್ತು, ನಾನ್ ವೆಜ್ ತಿನ್ನೋಣ ಬಾ. ಆಯ್ತು ಗೊಬ್ಬರ ಬತ್ತಿ ಗೊಬ್ಬರ. ಹಾ, ಏನ್ ತಿನ್ನೋಣ? ನೀನ್ ಏನ್ ಕೊಡ್ಸೋದಿದ್ದೀನಿ? ಯುವರ್ ಚಾಯ್ಸ್. ನೀನ್ ಚಾಲೆಂಜ್ ಮಾಡ್ತಿದ್ಯಾ? ಚಾಯ್ಸಾ? ಯುವರ್ ಚಾಯ್ಸ್. ನಿಂಗೆ ಏನ್ ಇಷ್ಟ ಹೇಳು. ನನಗೆ ಎಂಪೈರ್ ಹೋಗುವ. ಅದೊಂದ್ ಬುಟ್ಟಿ, ಆ ಹೋಟ್ಲು ಒಂದ್ ಬುಟ್ಟಿ. ಆ ಹೋಟ್ಲು ಸರಿನಾ? ಯಾಕೆ ನಿಂಗ ಅವೆಲ್ಲ ಗೊತ್ತಾಗಲ್ಲ, ನೀನ್ ಚಿಕ್ಕ ಹುಡ್ಗ. ಎಂಪೈರ್ ಅದಕ್ಕೆ ಬೇಡ ಅಂತ. ನಾವು ಮಂಡ್ಯದಲ್ಲಿ ಇದೀವಿ. ಮಂಡ್ಯದಲ್ಲಿ ಕಬ್ಬೆದ್ ಕೊಯ್ತಾವ್ರ ನೋಡಿ. ಇದೇ ಯಶವಂತ್ ಹುಚ್ಚ ಇದಲ್ಲ. ನಾವು ಲಾಸ್ಟ್ ಟೈಮು ಬಂದಿದ್ವಿ ಇಲ್ಲಿ ಮಿಠಾಯಿ ಹುಡ್ಕೊಂಡು. ಇದೇ ಕಣ ಶೇಖರ್. ಹೌದು, ಇದಾ? ಓ ಇದೇನಾ? ಇಲ್ಲಿ ಒಂದು ಸ್ಪೆಷಲ್ ಆಗಿರೋ ಜಾಗಕ್ಕೆ ಬಂದಿದೀವಿ. ಇಲ್ಲಿ ಕೊಬ್ಬರಿ ಮಿಠಾಯಿ ಸಿಗುತ್ತೆ ಗೈಸ್. ತುಂಬಾ ವರ್ಷಗಳಿಂದ ಮಾಡ್ತಿದ್ದಾರೆ ಇಲ್ಲಿ. ಸೊ ಆ ಕೊಬ್ಬರಿ ಮಿಠಾಯಿನ ತಿನ್ನಕ್ ಬಂದಿದೀವಿ. ಎಷ್ಟು ಶೇಖರ್ ಇದು? 50 ರೂಪಾಯಿ 4 ಪೀಸ್ ಕೊಟ್ಟಿದ್ದಾರೆ. ಏನ್ರಲ್ಲಿ ಮಾಡೋದ್ ಕೇಳಿ ಶೇಖರ್? ಹಂಗೆ ಚೆನ್ನಾಗೈತೆ ಗೈಸ್. ಒಬ್ಬಿಟ್ಟು ಹೂರ್ಣ ಇರ್ತಾರ ಇಲ್ವಾ ಇಷ್ಟೊಂದು? ಹಂಗೆ ಇರ್ತಾನೆ ಗೈಸ್. ಮಿಠಾಯಿ ಸೇಮ್ ಒಬ್ಬಿಟ್ಟು ಊಟ ಐತೆ ಮಿಠಾಯಿ. ಎಷ್ಟು ವರ್ಷದಿಂದ ಮಾಡ್ತೀರಣ್ಣ ಇಲ್ಲಿ? 100 ವರ್ಷದ ಮೇಲಿಂದ ಮಾಡ್ತಾ ಇದೀವಿ. 100 ವರ್ಷದ ಮೇಲಿಂದ? ನೀವೇ? ಇಲ್ಲ, ನಾವಲ್ಲ, ನಮ್ ತಾತ ಮುತ್ತಾತ ಮಾಡ್ಕೊಂಡಿದ್ರೆ ಈಗ ನಾನ್ ನಾಲ್ಕೈದು ಅಂತ. ಗೈಸ್ ಈ ಮಿಠಾಯಿ ಅಂಗಡಿ ನೋಡಿ 100 ವರ್ಷದಿಂದ ಮಾಡ್ತಿರೋದು. ಅವ್ರ ತಾತ ಮುತ್ತಾತ ಮಾಡ್ಕೊ ಬರ್ತಿರೋದ್ನ ಇವ್ರು ಕಂಟಿನ್ಯೂ ಮಾಡ್ತಾವ್ರಿ ಇವಾಗ ಲೆಗಸಿನ. ಇನ್ನೊಂದ್ಸಲ ಇನ್ನೊಂದ್ ಪ್ಲೇಟ್ ಹೇಳಿದ್ವಿ. ಚೆನ್ನಾಗೈತೆ ಅಣ್ಣ. ಕಾಯಲ್ಲಿ ಮಾಡೋದ ನೀವು? ಕಾಯಿ ಬೆಲ್ಲ ಇನ್ನೊಂದಿದೆ, ಅದು ಸಕ್ಕರೆ ಕಾಯಿ. ಸಕ್ಕರೆದು ಖಾಲಿ ಆಗ್ಬಿಡೈತಾ? ಮಾಡಿಲ್ಲ ಸರ್, ಈಗ ಮಾಡ್ತಾ ಇದ್ದು. ಹಾ, ಅದಕ್ಕೊಂದ್ಸಲ ಮಾಡ್ತಿದ್ದೆ, ಅದು ಶುಕ್ರವಾರನೇ ಮಾಡಿದ್ದು, ಅದು ಖಾಲಿ ಆಗೋದು. ಎಷ್ಟೊತ್ತಿಂದ ಎಷ್ಟೊತ್ತವರೆಗೂ ಇರುತ್ತಣ್ಣ ಟೈಮಿಂಗ್? 10 ಸಂಜೆ 6:30 ತನಕ ಇರ್ತೀವಿ ಎವ್ರಿ ಡೇ. ಬೆಳಗ್ಗೆ 10 ಗಂಟೆಯಿಂದ 6:30ವರೆಗೂ. ಹೋದ್ಸತಿ ಬಂದಿದ್ದು ಖಾಲಿ ಆಗ್ಬಿಟ್ಟಿತ್ತು ಅನ್ಸುತ್ತೆ, ಮುಚ್ಚಿತ್ತು. ಎಷ್ಟು ಗಂಟೆಗೆ ಬಂದಿದ್ದು ಯಶವಂತ್? ಬಂದಿದ್ವಿ 5 ಗಂಟೆ ಹಂಗೆ. ಕ್ಲೋಸ್ ಆಗಿರುತ್ತೆ. ಹಂಗಿತ್ತು ಗೊಬ್ರ. ಗೈಸ್ ನಾವು ಮಂಡ್ಯದಲ್ಲಿ ಇದೀವಿ. ಮಂಡ್ಯದಿಂದ ಯಾರ್ಯಾರು ನೋಡ್ತೀರಾ ಲಾಗ್ನ ಕಮೆಂಟ್ ಹಾಕಿ. ಇದನ್ನ ತಿನ್ಬೇಕು ಅಂತಾನೆ ಬಂದು ಅಲ್ಲಿ ಗಣೇಶನ ಹತ್ರಕ್ಕೆ ಹೋಗಿದ್ದೋ. 2ನೇ ಸಲ ಬಂದಿದ್ದು ನಾವು ಇಲ್ಲಿ. ಒಂದ್ಸತಿ ಫಸ್ಟ್ ಟೈಮ್ ಬಂದಾಗ ಮುಚ್ಬಿಟ್ಟಿತ್ತು, ಅದಕ್ಕೆ ಇವತ್ತು ತಿರ್ಗಾ 3ನೇ ಸಲನ. ಇವ್ನು ನಮ್ಮ ಹುಡ್ಗ ತೋರ್ಸಿದ್, ಅವ್ನು ಯಾವಾಗ ಬಂದ್ಬಿಟ್ಟು ತಿನ್ನೋನ್ ಇಲ್ಲಿ. ಅವ್ನ್ ಹೇಳ್ಬಿಟ್ಟು ಕರ್ಕೊ ಬಂದಿದ್ದು. ಸರಿ ಆಯ್ತು. ಎಲ್ಲಿ ಬರ್ತಣ್ಣ ಇದು ಅಡ್ರೆಸ್? ಸರ್ ಕಾರಿಮನೆ ಗೇಟ್ ಸರ್ಕಲ್ ಅಂತ. ಯಾವ್ದು? ಕಾರಿಮನೆ ಗೇಟ್ ಸರ್ಕಲ್, ಚಿಕ್ಕಮಂಡಿಗೆ ಹೋಗೋ ರೂಟ್.
ಬೆಂಗಳೂರು ನಾಮಂಗ್ಲ ರೂಟ್ ಅಂತ ಅಂದ್ರೆ ಎಲ್ಲರೂ ಗೊತ್ತಾಗುತ್ತೆ. ಸರಿ ಅಣ್ಣ ಆಯ್ತು. ನೆರವಿಲ್ಲಿ ತಿನ್ಬಿಟ್ಟು ಮಲಗಿದ ಮಾತೇ ಗೊತ್ತಾ ಇಲ್ಲ. ಇವಾಗ ಕಣ್ಣ ಮುಟ್ಬಿಟ್ಟ. ಯಾರು ನಾನು ಮಗನೇ ನಿದ್ದೆ ಮಾಡು. ನೋಡಿ ಸ್ವೀಟ್ ತಿನ್ನು ರೆಸ್ಟ್ ಮಾಡು. ವಾಪಸ್ ಹೋಯ್ತಾ ಅದು ಚರ್ಪಡ್ಲಕ್ಕೆ ಸ್ವೀಟ್ ತಿನ್ನಕ್ ಬಂದಿದ್ದು. ನಾವು ಕೋಬ್ರಾ ಮನೆ ಬತ್ತು ಯಾರಿಗೂ ರಜೆ ಇಲ್ಲ. ಸಾಕಾಯ್ತ ನಿದ್ದೆ. ಕೋಬ್ರಾ ಒಳ್ಳೆ ನಿದ್ದೆ ಮಾಡ್ಕೊಂಡ ಅಲ್ಲಿಂದ ಇಲ್ಲಿಗೆ ಬರೋರ್ಗು. ಅದೇನೋ ನಿದ್ದೆನೆ ಮಾಡಲ್ಲ ಅಂತಿದ್ದ, ಸಿಗಾಕೋಬಿಟ್ಟ. 4K ರೆಕಾರ್ಡ್ ಮಾಡಿ ಕಂಡಿಡ್ತಿದ್ವಿ ಅವ್ನು. ಆಯ್ತು ಒಪ್ಕೋ, ಮಲ್ಕೊಳಕ್ ಹೋಗ್ಬಿಡಲ್ಲ ನಾವು. ತಿನ್ನೋದು ಮಲ್ಗದ್ ಬಿಟ್ಟು ಇನ್ನೇನು ಮಾಡ್ಬೇಡ. ಇನ್ನೇನ್ ಮಾಡ್ಬೇಕಾಯ್ತು? ಕೆಲ್ಸ ಮಾಡು. ಕೆಲ್ಸ ಮಾಡಕ್ ಏನಿಲ್ಲ, ಆಡ್ಕೊಂಡು ಏಣಿ ಹಾಕ್ಬಿಟ್ಟು ಈ ಕಾಂಪಿಟೇಷನ್ ಮಾಡೋಣ. ಯಾರು ಅದನ್ನ ಕಳಿತೀರ ಅವ್ರಿಗೆ ಇದು ಕ್ಯಾಶ್ ಪ್ರೈಸ್ 1000. ನಾನೇ ಹಾಕ್ತೀನಿ ದೊಡ್ಡದೇ. 2 ಸೈಡ್ ನಿಲ್ಲೋ ತರದ್ ಹಾಕು. 2 ಸೈಡ್ ಇಲ್ಲ. ಇವಾಗ ಏಣಿ ಒಬ್ಬ ಇಬ್ರು ಇಟ್ಕೊಳ್ಳೋಣ. ಎತ್ಕೊಬತ್ತೀವಲ್ಲ, ನೀನ್ ಇರಲ್ಲ ಏನ್ ಮಾಡೋದು? ನಾನು ಇಲ್ದವ್ರೆ ತಗೊಂಡೋಗಿ ಇವ್ನ ಯಾಕಿರಲ್ಲ? ಮುಂಚೆ ಯಾರ್ಯಾರು ಹೋಯ್ತೀರ ಎತ್ಕೊ ಬರಕ್ಕೆ? ಆ ಕಡೆ ಮೂಲೆಯಲ್ಲಿ ಚಿಲ್ಡ್ರನ್ ರಿಪೋರ್ಟರಿಗಳು ಕರ್ಕೊಂಡು ಕೋಬ್ರನ್ ಕರ್ಕೊ. ಕೋಬ್ರಾ ಒಬ್ಬ ಅವನಲ್ಲ. ಕೋಬ್ರಾ ಆಮೇಲೆ ಕೋಬ್ರನ್ಗೆ ಕರೆಕ್ಟ್ ಆಗಿ ನಿದ್ದೆ ಮಾಡಿಸ್ಬಿಟ್ಟು ಊಟ ಮಾಡಿಸಿ ನಿದ್ದೆ ಆಗ್ದಾರೆ ಇದು ಮಾಡ್ತಾನೆ. ಓ ನಮ್ ಪವನ್ ಏ ಇಲ್ಲ ಇಲ್ಲ ಗೈಸ್ ನಾವು ಜಿಟಿಲಿ ರೌಂಡ್ಸ್ ಹೋಗ್ತಾ ಇದೀವಿ. GT ನೋಡಿ ಚನ್ನಪಟ್ಟಣದಲ್ಲಿ ಬೀಟ್ಸ್ ಆಗ್ತದೆ. ಯಾವ ತರ ಇದೆ GT? ಸಾಕಲಾಗೈತಾ? ಎಕ್ಸ್ಪಲ್ಸ್ ನ ಹೋಗಿಸ್ತಾವನೆ ಶೇಖರ್. ಶೇಖರ್ ಮತ್ತೆ ಯಶವಂತ್ ಲೋಕಲ್ ವೃತ್ತ ಬಿದ್ದವ್ರೆ. ಯಶವಂತ್ ಈಗ ನಮ್ಮ ವಿಕಾಸ್ ಎಕ್ಸ್ಪಲ್ಸ್ ನ ನಾವು ಅವ್ರದ GT ನ ರುಬ್ತಾ ಇದೀವಿ. ಯಾವ ತರ ಐತೆ GT? ಸಾಕಲಾಗೈತದ ಗೈಸ್. 6 ನೋಡಿ ಎಷ್ಟು ಬ್ಯಾನರ್ ಯಾವ ತರ ಹಾಕೋರಲ್ಲ. ಗೈಸ್ ಸರ್ದು ಮೂವಿ ರಿಲೀಸ್ ಆಗ್ತೈತೆ ಟಾಕ್ಸಿಕ್. ಶಿವಾನಂದ ಥಿಯೇಟರ್ ಅಲ್ಲಿ ಎಲ್ಲ ಬ್ಯಾನರ್ ಕಟ್ತಾವ್ರ ನೋಡಿ. ಇನ್ನು ಆ ಕಡೆ ಸೈಡ್ ಎಲ್ಲ ಕಟ್ತಾವ್ರ. ಗೈಸ್ ನಾವು ನಮ್ ಕಾರ್ ಎತ್ಕೊಂಡ್ವಿ, ಗಾಡಿ ನಿಲ್ಸ್ಬಿಟ್ಟು. ಕೋಬ್ರಾ ಪಾಪ ಹೊಟ್ಟೆ ಸಿದ್ದಿತ್ತು ಅಂದ್ಬಿಟ್ಟು ಆಪಲ್ ತಿಂತವ್ನೆ. ಬರೀ ಸುಳ್ಳು ಹೇಳ್ತಾವ್ ಗೈಸ್. ಏನು ಅವ್ನ್ ಕೊಟ್ಟಿರೋ ಆಪಲ್ ನಾನ್ ತಿನ್ನಲ್ಲ, ನಂಗೆ ಈ ಕಡೆ ತಿರ್ಗ್ಸು. ಕೊಡು ಅಂದ. ಅಲ್ಲಿ ತಿಂದಿರೋದ್ ಕಾಣಿಸ್ತು ಬಿಡು, ಕಾಣಿಸ್ತು ಕಂಡ್ಬಿಡು. ತಿನ್ಬಿಟ್ಟು ನಾನ್ ತಿನ್ನಲ್ಲ ಅಂತ ಏನಂದಿಲ್ಲ, ತಿಂತೀಯ ಅಂತಂದೆ. ಅಷ್ಟ್ರಲ್ಲಿ ಕೋಬ್ರಾ ತಿಂದ. ಆಪಲ್ ತರನೇ ಕಾಣಿಸ್ತಾವ್ ಕೋಬ್ರಾ ಇವತ್ತು. ಮಿಕ್ಕಿ ಮೌಸು ಆಪಲ್ ಎಲ್ಲ ಮಿಕ್ಸ್. 1 ನಿಮಿಷದಲ್ಲಿ ಒಂದು ಆಪಲ್ ನ ಡೀಲ್ ಮಾಡ್ದ. ಅವ್ರ ಆಪಲ್ ತಿಂದ್ರೆ ಏನೇನ್ ಅಡ್ವಾಂಟೇಜ್ ಐತೆ ಅಂತ ಹೇಳಪ್ಪ. ಗೊತ್ತಿಲ್ಲ, ಕಂಡಿಡಿ. ಗೊತ್ತಿಲ್ಲ. ನಿನ್ ಕಾರ್ ಓಡ್ಸಕ್ ಕ್ಲೀನ್ ಆಗ ಆಮೇಲೆ ಗುದ್ಗಿದ್ಬಿಟ್ಟಿಯ. ಲವ್ ನಾನೇನ್ ಕೋಬ್ರಾನೇ ವಿಕಾಸ್ ಓಡಿಸ್ತಿರೋದಿಲ್ಲಿ. ಕೂತ್ಕೋ ನಾವ್ ಗುದ್ದದಿರ್ಲಿ ಒಂದ್ಸತಿ ಹೋಗಿಸೇ ಬಿಡುವ ಗೈಸ್. ನನ್ನ ಶೇಖರ್ನ ಎಕ್ಸ್ಪ್ರೆಸ್ ಹೈವೇಲಿ ಎಳ್ದ್ ಬಿಟ್ಟಿದ ರೈಟ್ಗೆ, ಕಾರ್ ಇರೋ ಕಡೆಗೆ. ಲೆಫ್ಟ್ಗೆ ಕಾರ್ ಬದಾಯ್ತು ಆ ಕಡೆ ಸೈಡು. ಜಸ್ಟ್ ಮಿಸ್ ಮಾಡಿದ ನಾವು. ನಾನು ಶೇಖರ್ ಗಾಬ್ರಿಗೆ ಅಂತ ಅರ್ಸ್ಬಿಟ್ಟು ಇನ್ನೊಂದ್ ನಿಮಿಷ ಏನಾದ್ರು ನೀನ್ ಎಳಿದಿರ್ಕೊಬ್ರ ನಾನು ನಿನ್ ಪಕ್ಕ ಕೂತಿದ್ನಲ್ಲ, ನಾನು ಸ್ಟೇರಿಂಗ್ ಎಳ್ದ್ಬಿಟ್ಟಿರುವೆ. ಇವನ್ ನಂಗೆ ಹೇಳ್ತಾರೆ ಈ ಆಪಲ್, ಒಂದ್ ಆಪಲ್ ದಿನ ತಿಂದ್ರೆ ರೋಗ ಬರಲ್ಲ ಅಂತ ಏನೋ ಒಂದ್ ಇಂಗ್ಲಿಷ್ ಅಲ್ಲಿ ಆಯ್ತು. ಐತೆ ಇಂಗ್ಲಿಷ್ ಅಲ್ಲಿ ಏನೋ ಐತೆ, ಸುಳ್ಳು ಸುಮ್ನೆ ಏನೋ ಆಯ್ತು ಇಂಗ್ಲಿಷ್ ಅಲ್ಲಿ ಏನೋ ಅಂತಾರೆ. ಡೈಲಿ ಒನ್ ಆಪಲ್ ಎ ಡೇ ಕೀಪ್ಸ್ ಎ ಡಾಕ್ಟರ್ ಅವೇ ಅಂತ ಏನೋ ಐತೆ. ಕಮೆಂಟ್ ಅಲ್ಲಿ ಹಾಕಿ ಗೈಸ್, ಇಂಗ್ಲಿಷ್ ಅಲ್ಲಿ ಅದೇನು ಕರೆಕ್ಟ್ ಆಗಿ. ನಾಟಿ ಕೋಳಿ ತೋರ್ಸೋಕೊಬ್ರ ಗ್ಲಾಸ್ ಇಳಿಸ್ಬಿಟ್ಟಲ್ಲಿ, ಅಷ್ಟ್ರಲ್ಲಿ ಹಂಸ ತಿಸ್ತೀನಿ. ಗೈಸ್ ಪಕ್ಕ ಕಡಕ್ ನಾಟಿ ಕೋಳಿ ನೋಡಿ ಅವೇನೆ ನೋಡಿ. ಇಲ್ಲೆಲ್ಲ ಬತ್ಲಲ್ಲೆಲ್ಲ ಒದ್ದಾಡ್ತಾವೆ. ಹುಂಜ ಕೂಗೋತೈತೆ ನೋಡಿ ಗೈಸ್. ಇವೆಲ್ಲ ಪಕ್ಕ ನಾಟಿ ಕೋಳಿ. ಹುಂಜ ನೋಡ್ದೆ ಹೊಡಿತೀನಿ ಒಂದಿನ ಬಂದಿ. ನೋಡ್ಕೊಬಿಡಿ ಜಾಗನ. ಮುಂಜಾನೆ ನಾನು ಬಂದ್ಬಿಟ್ಟು ಹೊಡಿತೀನಿ. ವಿಕಾಸ್ಗೆ ಕಾರ್ ಓಡ್ಸಕ್ ಬರೋದಿಲ್ಲ, ಅದಕ್ಕೆ ಅವ್ನ ಅಂಕೆ ಕೊಟ್ಬಿಟ್ಟ ಫೋನ್ ಒಡಗಿಡ್ಬಿಟ್ರೆ ಆಮೇಲೆ ವಿಕಾಸ್ ಒಬ್ರಾ ನಾವು ಹೋಟ್ಲುಗಳಲ್ಲಿ ಅಲ್ಲೆಲ್ಲ ತಿಂತೀವಲ್ಲ ನಾಟಿ ಕೋಳಿ, ಅವು ಅಲ್ಲ ನಾಟಿ. ಇದು ಒರಿಜಿನಲ್ ಕ್ಲೀನ್ ಆಗಿ ಸಾಕಿರ್ತಾರ ನೋಡಿ ಇವು. ಮತ್ತೆ ಇನ್ನೂ ಒಂದೇನಂತಂದ್ರೆ ನಾಟಿ ಕೋಳಿ ತಗೋಬತ್ತೀವಲ್ಲ ಮನೆಗೆ ಫಾರಂ ಅಲ್ಲಿ, ಅವನು ನಾಟಿ ಎಲ್ಲ. ಅವಕ್ಕೂನು ತಿಂಡಿ ಹಾಕ್ಬಿಟ್ಟು ಸಾಕಿರ್ತಾರೆ. ಇವು ಓಡಾಡ್ಕೊಂಡು ಅವೇ ಊಟ ಹುಡ್ಕೊಂಡು ತಿಂತಾವಲ್ಲ, ಅವು ಕರೆಕ್ಟ್ ಆಗಿ ಬೆಳೆದಿರ್ತಾವ ನಾಟಿ ಕೋಳಿ. ಹಳ್ಳಿಲ್ ಬೆಳೆಸಿರ್ತಾರಲ್ಲ, ಇದು ಸಿಟಿನೇ ಆಗೋಯ್ತು. ಎಲೆಕೆರಿ ಹಳ್ಳಿಲ್ ಬೆಳಿತಾವಲ್ಲ ಅವು ನಾಟಿ ಕೋಳಿ. ಇದೊಂದು ರೋಡ್ ಮಾಡಿ ಚೆನ್ನಾಗಿ ಮಾಡೋರು ಗೈಸ್. ಇಲ್ಲೂ ಎಲೆಕೆರಿಗೆ ರೋಡು, ಹೈವೇ, ಈ ಫ್ಲೈಓವರ್ ಕನೆಕ್ಷನ್ ಚೆನ್ನಾಗ್ ಮಾಡವ್ರೆ. ಚೆನ್ನಾಗೈತಿ ಈ ರೋಡ್ ತೋರ್ಸು.
ತೋರಿಸ್ತೆ ಅವಾಗ. ರೋಡ್ ಚೆನ್ನಾಗೈತೆ, ಹಾ. ಎಕ್ಸಿಟ್ ಇಳಿತೀವಲ್ಲ ಅದು ಅದ್ ಚೆನ್ನಾಗಿಲ್ಲ. ಅದು ಅಲ್ಲಿ ಕನೆಕ್ಷನ್ ಇಲ್ಲ ರೋಡ್ಗೆ, ತಿರ್ಗಾ ಒಳಗೆಲ್ಲ ಒದ್ದಾಡ್ಕೊ ಹೋಗ್ಬೇಕು. ಇದಕ್ಕೆ ಒಳ್ಳೆ ಎಕ್ಸಿಟ್ ಪಾಯಿಂಟ್ ಕೊಟ್ರೆ ಇನ್ನು ಕ್ಲೀನ್ ಆಗಿ ಆಗುತ್ತೆ. ಇದು ರೈಲ್ವೆ ಗೇಟ್ ಇತ್ತಲ್ಲ, ಅದಕ್ಕೆ ಮಾಡಿರೋದು ಈ ರೋಡ್. ಎಲ್ಲ ನಿಂತರಾನೇ ಇರಲ್ಲ ವಿಕಾಸ್. ಯಾಕೆ ಹಿಂಗೆ ಗೊಬ್ಬರ ಏನೇನೋ ಡೈಲಾಗ್ ಹೊಡಿತಿದ್ಯಾ ಇವತ್ತು, ನಂತರ ನಿಂತರ ಅನ್ಕೊಂಡು. ಏನಿಲ್ಲ, ಏನ್ ಪ್ರೂವ್ ಮಾಡಕ್ ಹೊಡಿದ್ಯಾ ಹೇಳು. ಏನೂ ಇಲ್ಲ. ಗೈಸ್, ಇವತ್ತಿನ ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀವಿ. ಅಲ್ಲಿವರೆಗೂ ನಮ್ಮಿಬ್ರನ್ನ ಮಿಸ್ ಮಾಡ್ಕೋತಾ ಇರಿ. ಬಾಯ್ ಬಾಯ್ ಗೈಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.